ರೂಲ್ಸ್ಗಳು ಯಾವುದು, ರೆಗ್ಯುಲೇಷನ್ಗಳು ಯಾವುದು, ಆತನ ಕಾರ್ಯಗಳು ಯಾವುದು, ಯಾವ ರೀತಿ ನಡಿಬೇಕು, ಇದು ದೇವರು ಬೋಧಿಸ್ತಾನೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಈ ವಚನದಲ್ಲಿ ಬಹಳಷ್ಟು ಅವ ಕರ್ತಲ್ಲಿ ಪ್ರಿಯರೇ. ನೀನು ನಡೆಯುವಾಗ ನಿನ್ನ ಹೆಜ್ಜೆಗೆ ಆಗದು, ಓಡಿದರೆ ಮುಗ್ಗರಿಸುವುದಿಲ್ಲ. ನೀನು ನಡೆಯುವಾಗ ನಿನ್ನ ಹೆಜ್ಜೆಗೆ ಯಾವುದೇ ಇಕ್ಕಟ್ಟು ಬರಲ್ದು. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಕೇಳಿ ಆತನ ಮಾರ್ಗದಲ್ಲಿ ನೀವು ಜೀವಿಸಿದಿರಂದ್ರ, ನೀನು ನಡ್ಕೊಂಡು ಹೋದಾಗ ಯಾವುದೇ ಇಕ್ಕಟ್ಟು ಬರಲ್ದಂತ. ಹಲ್ಲೆಲೂಯಾ. ನಿನ್ನ ಹಾದಿಗೆ ಯಾವುದೇ ಇಕ್ಕಟ್ಟು ಬರಲ್ದಂತ. ಯಾರಿಗೆ? ದೇವರ ಮಾತು ಕೇಳಿ ನೋಡಿ. ಅದಕ್ಕೆ ನಮ್ಮ ಮಗನ ಭವಿಷ್ಯದಲ್ಲಿ, ನಿಮ್ಮ ಮಗನ ಭವಿಷ್ಯದಲ್ಲಿ, ನಮ್ಮೆಲ್ಲರ ಮಕ್ಕಳ ಭವಿಷ್ಯದಲ್ಲಿ, ಅವ್ರ ಮಾರ್ಗದಲ್ಲಿ ಯಾವುದೇ ಇಕ್ಕಟ್ಟು ಬರಬಾರ್ದಾದ್ರೆ ಇವತ್ತೇ ದೇವರ ಮಾತನ್ನು ಕಲಿಸ್ರಿ. ಹಲ್ಲೆಲೂಯಾ. ದೇವರ ವಾಕ್ಯದ ಪ್ರಕಾರ ಬೆಳೆಸ್ರಿ. ಮುಂದೆ ಅವ್ರಿಗೆ ಯಾವುದೇ ಇಕ್ಕಟ್ಟು ಬರಬಾರ್ದು ಅಂತೇಳಿ ಎಲ್ಲರ ಆಶೆ ಅದನ್ನ ನಿಮ್ಮ ಮಗಳ ಜೀವಿತದಲ್ಲಿ, ನಿಮ್ಮ ಮಕ್ಕಳ ಜೀವಿತದಲ್ಲಿ, ಮಗನ ಜೀವಿತದಲ್ಲಿ, ಮಾರ್ಗದಲ್ಲಿ ಯಾವುದೇ ಇಕ್ಕಟ್ಟು ಬರಬಾರ್ದಾದ್ರ ಇವತ್ತೇ ದೇವರ ಮಾತನ್ನ ಕೇಳಲಿಕ್ಕೆ ಅವ್ರಿಗೆ ಕಲಿಸ್ರಿ. ಆ ದೇವರೇ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಹಲ್ಲೆಲೂಯಾ. ಆ ದೇವರೇ ಅವರಿಗೆ ಆಯುಷ್ಕಾಲ ಕೊಡ್ತಾರೆ. ಆ ದೇವರೇ ಅವರಿಗೆ ಅನೇಕ ವರ್ಷಗಳು ಕೊಡ್ತಾರ. ಜ್ಞಾನ ಮಾರ್ಗದ ಉಪದೇಶಿಸ್ತಾರ, ಧರ್ಮ ಮಾರ್ಗದ ಉಪದೇಶವನ್ನು ಕೊಡ್ತಾರ. ಕರ್ತಲ್ಲಿ ಪ್ರಿಯ ದೇವರ ಮಕ್ಕಳೇ, ಅದಕ್ಕೆ ವಾಕ್ಯ ಹೇಳ್ತದ, ಯಾವುದೇ ಇಕ್ಕಟ್ಟು ಬಂದಿರ್ಬಿ, ಯಾವುದೇ ಕರ್ತಲ್ಲಿ ಪ್ರಿಯರೇ ನಿಮ್ಮ ಮಕ್ಕಳಿಗೆ ಏನು ಮುಟ್ಟಲ್ದ, ನಿಮ್ಮ ಮಕ್ಕಳಿಗೆ ಏನು ತಾಕಲ್ದ. ಕರ್ತಲ್ಲಿ ಪ್ರಿಯರೇ, ವಾಕ್ಯ ಹೇಳುತ್ತದ, ದುಷ್ಟರ ಮಾರ್ಗದಲ್ಲಿ ಸೇರ್ಲಿಕ್ಕೆ ನಾವು ಬಿಡಬಾರ್ದು, ಕೆಟ್ಟವರ ದಾರಿಯಲ್ಲಿ ನಡಿಲಿಕ್ಕೆ ಬಿಡಬಾರ್ದು. ಈ ರೀತಿ ನಾವು ಮಾಡ್ಕೊಂಡು ಹೋದೇವಂದ್ರ, ಈ ರೀತಿ ನಾವು ನಡೆಸ್ಕೊಂಡು ಹೋದೇವಂದ್ರ, ಕರ್ತಲ್ಲಿ ಪ್ರಿಯ ದೇವರ ಮಕ್ಕಳೇ, 20ನೇ ವಾಕ್ಯ ಹೇಳ್ತದ, ಕಂದ ನನ್ನ ಮಾತನ್ನು